ಎಂಥ ಅದ್ಭುತ ದೇಶ. ನೆಲ್ಸನ್ ಮಂಡೇಲ ಅಂತಿದ್ದ. ನೆಲ್ಸನ್ ಮಂಡೇಲ ಕಪ್ಪು ಸೂರ್ಯ ಅಂತ ಕರೆದ್ರ ಅವನಿಗೆ. 26 ವರ್ಷಗಳ ಕಾಲ ನೆಲ್ಸನ್ ಮಂಡೇಲಾಗ ರಾಬಿನ್ಸನ್ ಅಂತ ಒಂದು ಜೈಲಿನೊಳಗೆ ಹಾಕಿದ್ರು. 26 ವರ್ಷ ಇದ್ದ ಅಬ್ದುಲ್ ಕಲಾಂ ಅವನ ಮನೆಗೆ ಜೋಹಾನ್ಸ್ಬರ್ಗಿಗೆ ಹೋಗಿದ್ದ ಭೇಟಿಯಾಗಕ್ಕೆ. 26 ವರ್ಷಗಳ ಕಾಲ ಕತ್ತಲೆಯ ಕೋಣೆಯಲ್ಲಿರುವಂಥ ನೆಲ್ಸನ್ ಮಂಡೇಲಾಗ ಅಬ್ದುಲ್ ಕಲಾಂ ಕೇಳ್ತಾನಲ್ಲ, 26 ವರ್ಷ ಕತ್ತಲೆಯ ಕೋಣೆಯೊಳಗಿದ್ರಲ್ಲ, ನಿಮಗ ಈ ಕತ್ತಲೆಯ ಕೋಣೆಯಲ್ಲಿದ್ದಿದ್ದು 26 ವರ್ಷ ಸಹಿಸಿಕೊಂಡ್ರಲ್ಲ, ಈ ತಾಳ್ಮೆ, ಸಹನೆ, ಶಾಂತಿ ಎಲ್ಲಿಂದ ಬಂತು ಅಂತ 80 ವರ್ಷದ ನೆಲ್ಸನ್ ಮಂಡೇಲಾಗ ಅಬ್ದುಲ್ ಕಲಾಂ ಕೇಳಿದ್ರ, ನೆಲ್ಸನ್ ಮಂಡೇಲ ಅಂತಾನ, ಕತ್ತಲೆಯ ಕೋಣೆಯಲ್ಲಿ 26 ವರ್ಷ ಇದ್ದು ಸಹಿಸುವ ಗುಣ ನನಗೆ ಬಂತಲ್ಲ, ಅದು ಭಾರತದಿಂದ, ಭಾರತದ ಗಾಂಧಿಯಿಂದ ಕಲಿತಿದ್ದು. ಇದು ಎಷ್ಟು ಬ್ಯಾರೆದವ್ರು ನಮ್ಮ ಬಗ್ಗೆ ಎಷ್ಟು ಪ್ರೀತಿ ಪಟ್ಟಾರ ಹೇಳಿ. ಅದಕ್ಕೆ ನಮ್ಮ ದೇಶ ಕೆಟ್ಟದು, ನಮ್ಮೂರು ಕೆಟ್ಟದು ಅನ್ನಬಾರ್ದು. ನಮ್ಮೂರ ಅನ್ನಬೇಕಿದಕ್ಕೆ. ನನ್ನೂರ, ಇದು ನನಗೆ ಜನ್ಮ ಕೊಟ್ಟ ಊರ ಅಭಿಮಾನ ಇರಬೇಕಿದೆ. ನಮ್ಮೂರ, ನಮ್ಮ ನಾಡ, ನಮ್ಮ ನುಡಿ, ನಮ್ಮ ಜಲ, ಇದರ ಬಗ್ಗೆ ಅಭಿಮಾನ ಇರಬೇಕು ನಮಗೆಲ್ಲ. ಏನು ಭಾಗ್ಯ ಕೊಟ್ಟಾನ ದೇವರ, ಅದನ್ನು ಅನುಭವಿಸು ಮೊದಲು. ಇರುವ ಭಾಗ್ಯವ ನೆನೆದು ಬಾರೆನೆಂಬುದು ಬಿಡು. ಏನು ಮಾಡಬೇಡ, ದೇವರು ಏನು ಕೆಲಸ ಕೊಟ್ಟಾನ ಮೊದಲು ಕರ್ಮಗಳನ್ನು ಮಾಡೋ ನೀನು. ಕರ್ಮಣ್ಣೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಸುಮ್ಮ ಕೆಲಸ ಮಾಡೋ ನೀನು. ಸುಮ್ಮ ಕೆಲಸ ಮಾಡಿದ್ರೆ ಸಾಕು, ಅಷ್ಟು ಸಂತೋಷ ಐತಿ. ಫಲದ ಬಗ್ಗೆ ಅಪೇಕ್ಷೆ ಮಾಡಕ್ಕೆ ಹೋಗಬೇಡ. ಯಾಕಂದ್ರೆ ಫಲ ಬರ್ತೈತೆ ಇಲ್ಲ ಅಂತ ಗೊತ್ತಿಲ್ಲ. ನಮ್ಮದು ಮೊದಲು ಹಂಗಾಗೋದಿಲ್ಲ. ಮೊದಲು ಫಲ ಕೇಳ್ತೀವಿ ನಾವು. ಈಗ ಪೂಜೆ ಮಾಡ್ತೀವಿ, ನೀರು ಹಾಕಿ ಪೂಜೆ ಮಾಡ್ತೀವಿ, ಹೂವು ಏರಿಸಿ ಪೂಜೆ ಮಾಡ್ತೀವಿ, ನೈವೇದ್ಯ ಇಟ್ಟು ಪೂಜೆ ಮಾಡ್ತೀವಿ. ಅಲ್ಲಮ್ಮ ಪ್ರಭು ಅಂತಾನ, ಮಜ್ಜನ ಕೆರೆದು ಫಲವ ಬೇಡುವಿರಯ್ಯ, ನಿಮಗೆಲ್ಲಿಯದು ಆ ಫಲ ಸೀತಾಳಕ್ಕಲ್ಲದೆ. ಅಲ್ರಿ, ಅಕಸ್ಮಾತ್ ನೀರು ಹಾಕಿದ್ರೆ ಫಲ ಬರ್ತೈತಿ ಅಂದ್ರೆ ನಿನಗೆ ಬರೋದಿಲ್ಲ, ಹೊಳಿಗೆ ಬರ್ಬೇಕು. ಯಾಕಂದ್ರೆ ನೀರು ಹೊಳಿದದು. ಹೂವು ಏರಿಸಿದ್ರೆ ಫಲ ಸಿಗತೈತಿ ಅಂದ್ರೆ ನಿನಗೆ ಸಿಗಬಾರ್ದು, ಬಳ್ಳಿಗೆ ಸಿಗಬೇಕು. ಹೂವು ಕೊಟ್ಟಿದ್ದು ಬಳ್ಳಿ ಅಲ್ಲ. ನಾವು ನೈವೇದ್ಯ ಹಿಡಿದ್ರೆ ಫಲ ಬರ್ತೈತಿ ಅಂದ್ರೆ ನಿನಗೆ ಬರಂಗಿಲ್ಲ, ಬೆಳೆದ ಭೂಮಿ ತಾಯಿಗೆ ಬರ್ತೈತದು ಅಷ್ಟೆ. ಫಲ ಬೇಡುವುದಲ್ಲ, ಸುಮ್ಮ ಕೆಲಸ ಮಾಡು. ನೀ ಸುಮ್ಮ ಕೆಲಸ ಮಾಡ್ಕೊಂತ ಹೋಗು, ತಾನೇ ಬರ್ತೈತದು. ಪುಟ್ಟರಾಜ ಗವಾಯಿಗಳಿದ್ರಲ್ಲ, ನನಗೆ ಪ್ರಶಸ್ತಿಗಳನ್ನು ಕೊಡ್ರಿ ಅಂತ ಯಾರಿಗಾರ ಅಪ್ಲಿಕೇಶನ್ ಹಾಕೊಳಕ್ ಹೋಗಿದ್ರೇನು? ಏನೂ ಇಲ್ಲ, ಸುಮ್ಮನೆ ತನಗ ಕಣ್ಣಿರದೇ ಇದ್ರು ಕೆಲಸ ಮಾಡ್ಕೊಂತ ಹೋದ್ರು 1000 ಪ್ರಶಸ್ತಿಗಳು ಅವ್ರ ಪಾದಕ್ಕೆ ಬಂದು ಅಷ್ಟೆ. ಅಂದ್ರೆ ಯಾವ ಮನುಷ್ಯ ಫಲದ ಅಪೇಕ್ಷೆ ಇಲ್ಲದ ಸುಮ್ಮ ಕೆಲಸ ಮಾಡ್ಕೊಂತ ಹೋಗ್ತಾನ, ಅಂಥವನಿಗೆ ನಿಸರ್ಗ ಪೋಸ್ಟ್ ಕಾರ್ಡ್ ತಂದು ಕೊಂತಂಗ ಫಲ ನಮ್ಮ ಮನೆ ಅಡ್ರೆಸ್ಸಿಗೆ ಮುಟ್ಟಿಸಿ ಹೋಗ್ತೈತಿ. ಇದು ಸತ್ಯ ತಿಳ್ಕೊಬೇಕು ಮನುಷ್ಯ. ಕೆಲಸ ಮಾಡಿದ್ರೆ ಫಲ ನಮ್ಮ ಅಡ್ರೆಸ್ ಹಿಡ್ಕೊಂಡು ಬರ್ತೈತದು. ಕೆಲಸ ಮಾಡುವುದಷ್ಟೆ. ಹರುಷಕ್ಕಿದು ದಾರಿ ಮಂಕುತಿಮ್ಮ. ನಾವು ಫಲ ಬೇಡೋದಿಲ್ಲ, ಒಟ್ಟು ನಮಗೆ ಮೊದಲು ಫಲ ಬೇಕಷ್ಟ. ಕೆಲಸ ಆಮೇಲೆ. ಪೂಜಾಕ್ಕೆ ಹೋಗೋದಕ್ಕಿಂತ ಮೊದಲ ಫಲ ಬೇಕು ನಮಗೆ. ಅವನ್ ನಾಗಪ್ಪನ ಕಟ್ಟೆ ಅಂತ ಇರ್ತಾವ ನೋಡ್ರಿ ಊರಾಗ, ನಾಗಪ್ಪನ ಕಟ್ಟೆ. ಆ ನಾಗಪ್ಪ ಹಣಮಪ್ಪ ಕೇಳದ್ನಂತ, ಅಲ್ಲ ಇವರು ಎಷ್ಟು ನಿನ್ನ ಗುಡಿಗೆ ಬರ್ತಾರೋ ಮಾರಾಯ, ನನಗೆ ಒಟ್ಟ ಪಂಚಮಿಗೊಮ್ಮೆ ಬಂದು ಹೋದ್ರಂದ್ರೆ ನಮ್ಮ ಕಡೆ ನೋಡಲ್ಲ ಇವ್ರು ಯಾರು. ನಿನಗೆ ಎಷ್ಟು ಜೀವ ಮಾಡುತ್ತಾರಲ್ಲಿ ಇವರು, ಎಷ್ಟು ಕ್ಯೂ ಇರ್ತೈತಿ ನಿನ್ನ ಗುಡಿ ಮುಂದೆ. ಅವ ಹನುಮಂತಂದ, ಅವು ನಮ್ಮ ಸಲುವಾಗಿ ಬಂದಿಲ್ಲ, ಲಿಸ್ಟ್ ಹಿಡ್ಕೊಂಡು ಬಂದಾರ ಅವ್ರು. ಅದು ನಾಗಪ್ಪ ಕೇಳ್ತಲ್ಲ, ಏನಾರ ಲಿಸ್ಟ್ ಹಿಡ್ಕೊಂಡು ಬಂದಾರ ನೋಡಿ ಅನ್ನೋದನ್ನ. ಅವು ಏನದ ಹಾಡಿದ್ದ ಹಾಡು ಅವಕರದು, ಅವು ಖಾಯಂ ಅದ ಲಿಸ್ಟ್. ಅದಕ್ಕೆ ಅವ್ರ ಕಡೆ ನೋಡಕ್ಕೆ ಹೋಗೋದಿಲ್ಲ ನಾನು. ನಿಮಗೊಬ್ಬರ ಹನುಮಪ್ಪ ನೋಡ, ನಾನು ಅದಕ್ಕೆ ಅವ ಈ ಕಡೆ ಮುಖ ತಿರುಗಿಸ್ಕೊಂಡು ನಿಂತು ಬಿಟ್ಟ. ನಾವು ಅವನಿಗೆ ಗೊತ್ತಿವು ನನ್ನ ಮೇಲಿನ ಪ್ರೀತಿಗೆ ಬಂದಿದ್ದಲ್ಲ, ತಮಗೆ ಬೇಕಂತ ಬಂದಾವ ಇವು ಅಂತ. ಕೆಲಸ ಇಲ್ಲ, ಫಲ ಬೇಕಂತ ಬಂದಿದ್ದು ಇವು ಅಷ್ಟು. ಫಲ ಬೇಡ, ಮೊದಲು ಕೆಲಸ ಮಾಡು, ಫಲ ತಾನೇ ಬರ್ತೈತಿ. ಇದು ಸಂತೋಷದ ದಾರಿ. ಇದು ಏನು ಕೆಲಸ ಮಾಡ್ಯಾರ ಈ ದೇಶದೊಳಗೆ. ವರ್ಗೀಸ್ ಕೊನೆ ಜಾತ್ರೆಯಲ್ಲಿ ಇವತ್ತು ವರ್ಗೀಸ್ ಕೊರಿಯನ್ ಅಂತಿದ್ದ. ವರ್ಗೀಸ್ ಕೊರಿಯನ್ ಸುಮ್ಮನೆ ಒಬ್ಬ ಡೈರಿ ಇಂಜಿನಿಯರ್ ಆತ. ಗುಜರಾತಕ್ಕೆ ಹೋದ. ಗುಜರಾತಕ್ಕೆ ಹೋಗಿ ಅಲ್ಲಿ ಏನು ಕನಸು ಕಂಡ ಅಂದ್ರ ಬಿಲಿಯನ್ ಲೀಟರ್ ಐಡಿಯಾ ಅಂತ ಒಂದು ಮಾಡೋದು. ಬಿಲಿಯನ್ ಲೀಟರ್ ಐಡಿಯಾ ಅಂದ್ರೆ ಒಬ್ಬ ಸಾಮಾನ್ಯ ಇಂಜಿನಿಯರ್ನ ಕನಸು ಏನಿತ್ತು ಅಂದ್ರ
ಅವಾಗ ಡೆನ್ಮಾರ್ಕ್ದಂತಹ ದೇಶಗಳು ಹಾಲು ಉತ್ಪಾದನೆಯಲ್ಲಿ ಬಹಳ ಮುಖ್ಯದ್ದು. ನಮ್ಮ ದೇಶದಲ್ಲಿ ಆಕಳ ಕಟ್ಟೋದು ಹಾಲಿಂದಿತ್ತು, ಆದರೆ ರೆವಲ್ಯೂಷನ್ ಆಗಿರಲಿಲ್ಲ. ಸುಮ್ಮನೆ ಒಬ್ಬ ಸಾಮಾನ್ಯ ಇಂಜಿನಿಯರ್ ಆನಂದ್, ಒಬ್ಬ ಸಾಮಾನ್ಯ ಇಂಜಿನಿಯರ್ ಕನಸೇನಿತ್ತು ಅಂದ್ರೆ ಡೆನ್ಮಾರ್ಕ್ದಂಥ ದೇಶಗಳಿಗೆ ಹಿಂದೆ ಹಾಕಿ ಭಾರತ ಹಾಲಿನೊಳಗೆ ಫಸ್ಟ್ ಬರಬೇಕು ಉತ್ಪಾದನೆಯೊಳಗ. ಅಂದ್ರೆ ಒಂದು ದಿವಸಕ್ಕೆ 100 ಕೋಟಿ ಲೀಟರ್ ಉತ್ಪಾದನೆ ಮಾಡಬೇಕು ಭಾರತ. ಅಷ್ಟು ಮಾಡಿಸಿದ್ರೆ ಅವರು ಅಮೂಲ್ ಫ್ಯಾಕ್ಟ್ರಿ ಕಟ್ಟಿದ್ರು. ಅದಕ್ಕೆ ಅವನಿಗೆ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದ್ರು. ಹೇಳಿರಿಲ್ಲ ಹೆಸರು? ವರ್ಗೀಸ್ ಕುರಿಯನ್ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದ್ರು. ಇನ್ನೊಬ್ಬಿದ್ದ ಜಾವೇದ್ ಪಾಯಾಂಗ್ ಅಂತ ಈ ಅಸ್ಸಾಮದೊಳಗದಾನ. ಅವನು ಸುಮಾರು ಬ್ರಹ್ಮಪುತ್ರ ನದಿ ಐತಲ್ಲ, ಬ್ರಹ್ಮಪುತ್ರ ನದಿಯ ದಂಡೆಗೆ ಪ್ರವಾಹ ಬಂದು ನೆಲ ಕೊಚ್ಕೊಂಡು ಹೋಗ್ತಿತ್ತು. ನಮ್ಮ 1, 2, 3, 100 ಅಲ್ಲ, ಲಕ್ಷ ಅಲ್ಲ, 1400 ಎಕರೆ ಗಿಡ ಹಚ್ಚಾನ. ಅವನಿಗೆ ಫಾರೆಸ್ಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದ್ರ. ಅವನಿಗೆ 1400 ಎಕರೆ ಗಿಡ. ಏನು ಒಂದು ಸರ್ಕಾರ ಮಾಡ್ಲಿಕ್ಕಾಗ್ಲಿಲ್ಲ, ಅಷ್ಟು ಕೆಲಸ ಮಾಡಿ. ಒಬ್ಬ ದಶರಥ್ ಮಾಂಜಿ ಅಂತಿದ್ದ ಬಿಹಾರದೊಳಗೆ. ಒಂದು ಸಣ್ಣ ಹಳ್ಳಿ, ಆ ಕಡೆ ಹೈವೇ, ಈ ಗುಡ್ಡ ನಡವರ್ಕ್. ಆ ಹೈವೇ ಹಳ್ಳಿಗೆ 5 ಕಿಲೋಮೀಟರ್ ಗುಡ್ಡದಾಗ ಹೈಸ್ ಹೋದ್ರ, ಆದ್ರೆ ಗುಡ್ಡದಾಗಿಂದ ಹೋಗಾಕ ಬರೋದಿಲ್ಲ, ಸುತ್ತಿ ಹೋದ್ರೆ 80 ಕಿಲೋಮೀಟರ್. ದಶರಥ್ ಮಾಂಜಿಯ ಹೆಂಡತಿ ತೀರ್ಕೊಂಡ್ಲು. ಯಾಕಂದ್ರೆ ದವಾಖಾನಿಗೆ 80 ಕಿಲೋಮೀಟರ್ ಸುತ್ತಿ ಹೋಗ್ಬೇಕಾಗಿತ್ತು. ದೆಹಲಿ ಮಠ ನಡ್ಕೊಂಡು ಹೋಗಿ ಪತ್ರ ಕೊಟ್ಟರು, ಯಾರು ಕೇಳಿಲ್ಲ. ಸ್ವತಃ ದಶರಥ್ ಮಾಂಜಿ ತಾನೇ ಗುಡ್ಡ ಕಡದು ದಾರಿ ಮಾಡಿದ. ಸರ್ಕಾರ ಅಲ್ಲ, ಒಬ್ಬ ಸಾಮಾನ್ಯ ಮನುಷ್ಯ ಗುಡ್ಡ ಕಡದು ಸಾಮಾನ್ಯರಿಗೆ ದಾರಿ ಮಾಡಿದ್ದಕ್ಕೆ ಅವನಿಗೆ ಮೌಂಟೇನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದ್ರು. ಅವನಿಗೆ ಅಬ್ದುಲ್ ಕಲಾಂ ಅವರಿಗೆ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದ್ರೆ ಕೇಳಿರಿ. ಇವನಿಗೆ ಮೊಬೈಲ್ ಮ್ಯಾನ್ ಆಫ್ ಇಂಡಿಯಾ. ಇವ ಏನು ಇಲ್ಲ, ಬರೇ ಚಂತನ ಅದೊಂದು ಮೊಬೈಲ್ ಆಯ್ತು, ತಾನತ್ ಏನು ಜಗತ್ತು ಗೊತ್ತಿಲ್ಲ. ಎಲ್ಲ ಇಡೀ ಪ್ರಪಂಚ, ಜನರ ಜೀವನ, ಸಂಬಂಧಗಳೆಲ್ಲ ಕೆಟ್ಟಿದ್ದು ಈ ಮೊಬೈಲ್ನಿಂದ. ಎಷ್ಟು ಮದುವೆಗಳು ಹಾಳಾಗ್ಯಾವ ಈ ಮೊಬೈಲ್ನಿಂದ, ಎಷ್ಟು ಸಂಬಂಧಗಳು ಹಾಳಾಗ್ಯಾವ ಇದರಿಂದ, ಮತ್ತು ಎಷ್ಟು ಸಂಸಾರದಲ್ಲಿ ಬಿರುಕು ಬಂದೈತಿ ಇದರಿಂದ. ಮೊಬೈಲ್ ಈಸ್ ಅ ಗುಡ್ ಸರ್ವೆಂಟ್ ಬಟ್ ವೆರಿ ಬ್ಯಾಡ್ ಮಾಸ್ಟರ್. ಎಷ್ಟು ಮೊಬೈಲ್ ಎಷ್ಟು ಸಂಬಂಧಗಳು ಕೆಡಿಸೈತಿ ಹೇಳ್ರಿ. ಇದನ್ನು ಇಬ್ರು ಗಂಡ ಹೆಂಡತಿ ಇದ್ರಂತ, ಮುಕ್ಕೊಂಡಿದ್ದು ರಾತ್ರಿ 11:11ವರೆಗೆ ಆ ಹೆಂಡತಿ ಮೊಬೈಲ್ನಿಂದ ಒಂದು ಟೊಯ್ ಅಂತ ಏನೋ ಬಂತು. ಮೆಸೇಜ್ ಬಂದಂಗತ್ತು, ಇದು ತೋಂತಿದ್ದು. ಹೋಗಿ ಗಂಡ ಸಂಶಯ ಮೊದಲ ಅದಕ್ಕೆ ಹೋಗಿ ಹೆಂಡತಿ ಮೊಬೈಲ್ ತೊಗೊಂಡು ಕೂಡಲೇ ನೋಡಿದ್ದ ತಡ ಹೆಂಡತಿಗೆ ಹಾಕಿ ಹೊಡ್ಯಾಕತ್ತು. ಅದು ಯಾಕಂತ ಕೇಳಕ್, ಯಾರು ಕಳಿಸ್ಯಾರ ಇದನ್ನ ಮೆಸೇಜ್? ನಿನಗೆ ಏನು ಕಳಿಸ್ಯಾರ? ಬ್ಯೂಟಿಫುಲ್ ಅಂತ ಕಳಿಸ್ಯಾರ. ಯಾರು ಕಳಿಸ್ಯಾರ? ರಾತ್ರಿ 11:12 12ಕ್ಕೆ ಬ್ಯೂಟಿಫುಲ್ ಅಂತ ಯಾರು ಕಳಿಸ್ಯಾರ ನಿನಗೆ? ಅದು ಹೆಣ್ಮಗಳು ಹಿಂಗೆ ತೊಗೊಂಡು ನೋಡ್ತು, ನೋಡಿ ಬಳಿ ಏರಿಸಿ ಕೊಟ್ಟತ್ ನೋಡ್ರಿ ಕಪ್ಪಾಳ್ಕೊಂಡು. ಕೋಡಿ ಇದು ಬ್ಯೂಟಿಫುಲ್ ಅಲ್ಲ, ಚಾರ್ಜ್ಗೆ ಇಟ್ಟಿದ್ದೆ ಬ್ಯಾಟ್ರಿ ಫುಲ್ ಅಂತ ಬಂದೈತೆ. ಅದು ಚಾರ್ಜ್ಗೆ ಇಟ್ಟಿದ್ದೆ ಬ್ಯಾಟ್ರಿ ಫುಲ್ ಅಂತ ಬಂದಿದ್ದೆ, ನೀ ಬ್ಯೂಟಿಫುಲ್ ಅಂತ ತಿಳ್ಕೊಂಡಿದ್ದೆಲ್ಲ. ಮಕ್ಕೊಂತ್ರಿ ಮಲಕಿಗೆ ಬೇಸ್ ಬಿಟ್ಟಿದ್ಲು. ಬೆಳಿಗ್ಗೆ ಎದ್ದು ಕನ್ನಡಿ ಮುಂದೆ ನಿಂತು ನೋಡ್ಕೊಂತೈತಿ, ಮಲಕ್ ಬಾತಿತ್ತು, ಕಪಾಳಿಗೆ ಬಾವು ಬಂದಿತ್ತು. ವಾಕಿಂಗ್ ಹೋದಾಗ ಅವ್ರ ಫ್ರೆಂಡ್ ಬಿಟ್ಟಿ ಅದ, ಯಾಕೋ ಕಪಾಳ ಬಾತೈತಲ್ಲ ಅಂತ. ಇಲ್ಲ, ಕಪಾಳ ಹಿಡ್ಕೊಂಡೈತಂದ ನಾವು. ಅವ್ರ ದೋಸ್ತ, ನಾನು ನಡ ಹಿಡ್ಕೊಳ್ಳೋದಕ್ಕೆ ಕೇಳಿದ್ದೆ, ಕಪಾಳ ಹಿಡ್ಕೊಳ್ಳೋದಿಕ್ ಮೊದಲನೇ ಸಲ ಇದು. ನಡ ಹಿಡ್ಕೊಳ್ಳೋದಕ್ಕೆ ಕೇಳಿದ್ದೆ, ಕಪಾಳ ಹಿಡ್ಕೊಂಡಿದ್ದು ಕೇಳಿದ್ದು ಮೊದಲನೇ ಸಲ. ಅವ ಅಂದ, ನಮ್ಮ ಮನ್ಯಾಗ ಒಂದ ಕಪಾಳ ಹಿಡ್ದೈತಿ, ಬೇರೆಯವ್ರ ಮನ್ಯಾಗ 2 ಕಪಾಳ ಹಿಡ್ದಿರ್ತಾವ. ಅವ್ರ ದೋಸ್ತ ಅಂದ, ಅಲ್ಲ ನನಗೊಮ್ಮೆ ಕಪಾಳ ಹಿಡ್ದಿಲ್ಲಲ್ಲ ಇದು. ನಿಮ್ಮ ಹೆಣ್ಮಕ್ಳು ಮೊಬೈಲ್ ಮುಟ್ಟು ನಿಂದು ಕಪಾಳ ಹಿಡಿತೈತ. ಅವ್ರ ಮೊಬೈಲ್ ಮುಟ್ಟು ನಿಂದು ಕಪಾಳ ಹಿಡಿತೈತಿ. ನೋಡ್ರಿ, ಸ್ವಲ್ಪ 1 ವಾರ ಸುಮ್ಮನೆ ಗಲ್ಲ ಹಿಡ್ಕೊಂಡು ಅಡ್ಡಾಡ್ರಿ ಮನ್ಯಾಗ. ಮಕ್ಕಳೊಳಗೆ ಸ್ವಲ್ಪ ಹೆಲ್ಮೆಟ್ ಹಾಕೊಂಡು 1 ವಾರ, ಏನು ಮಜಾ ಐತೆ ಅಂದ್ರೆ. ಒಂದು ಸಣ್ಣ ಮೊಬೈಲ ಎಷ್ಟು ಸಂಶಯಕ್ಕೆ ದಾರಿ ಮಾಡಿಕೊಟ್ಟು ಎಷ್ಟು ಮದುವೆಗಳನ್ನು ಮುರುಗಡೆ ಮಾಡಿಲ್ಲ ಹೇಳಿ. ಅದಕ್ಕೆ ಮೊಬೈಲ್ ಇಸ್ ಅ ಗುಡ್ ಸರ್ವೆಂಟ್ ಬಟ್ ವೆರಿ ಬ್ಯಾಡ್ ಮಾಸ್ಟರ್. ಅದಕ್ಕೆ ಬಳಸಬೇಕು,
ಗೊತ್ತಿರಬೇಕು, ಎಷ್ಟಿರ್ಬೇಕು ಅಷ್ಟಿರ್ಬೇಕು. ಹೆಂಗೆ ಕಟ್ಟ್ಯಾರ ಅವರು, ಮಿಸೈಲ್ ಮ್ಯಾನ್, ಮೌಂಟೇನ್ ಮ್ಯಾನ್, ಮಿಲ್ಕ್ ಮ್ಯಾನ್, ಫಾರೆಸ್ಟ್ ಮ್ಯಾನ್. ನಮ್ಮ ಮಕ್ಕಳು ಒಮ್ಮೆ ಹಂಗಾಗಬೇಕಲ್ಲ ಹೇಳಿ. ನನಗೆ ವಾರೆನ್ ಬಫೆಟ್ನಂಥವರು, ಆಮೇಲೆ ಬಿಲ್ಗೇಟ್ನಂಥವರು ಆದರ್ಶಗಳನ್ನು ನಮ್ಮ ಮಕ್ಕಳಿಗೆ ಹೇಳಕ್ಕೆ ಇಷ್ಟ ಇಲ್ಲ. ನನಗೇನು ಅನ್ನಿಸ್ತೈತಿ ಅಂದ್ರೆ, ಎಷ್ಟೋ ಮಕ್ಕಳು ಇವತ್ತಿಗೂ ಸಹಿತ ಸಣ್ಣ ಮಕ್ಕಳು ಹಳ್ಳಿಯಲ್ಲಿ, ಪ್ಯಾಟೆಯಲ್ಲಿ ತಂದೆ ತಾಯಿ ಬಡವರದರಂತ ಬೆಳಿಗ್ಗೆದ್ದು ಪೇಪರ್ ಹಾಕಿ ಹಾಲು ಮಾರಿ ಬಂದು ಯವ್ವ ನಿನಗೂ ಸ್ವಲ್ಪ ಆಶ್ರಯ ಆಗ್ತೀನಿ ಅಂತ ಎಷ್ಟು ಮಕ್ಕಳಿಲ್ಲ ಹೇಳಿ ನಮ್ಮಲ್ಲಿ. ಮಂದಿ ಪಾದರಕ್ಷೆ ಹೊಲಿದು ತಾನು ಪಾದರಕ್ಷೆ ಇಲ್ಲದೆ ಸಾಲಿಗೆ ಹೋದ ಮಕ್ಕಳು ಎಷ್ಟದಾವು ದಿವಸ ಸಾಲಿಗೆ ಹೋಗೋ ಮಕ್ಕಳು ನಮ್ಮಲ್ಲಿ ಹೇಳಿ. ನನಗೆ ಇಂಥ ಮಕ್ಕಳ ಬಗ್ಗೆ ಖುಷಿ ಅನ್ನಿಸ್ತದೆ. ನಮಗೆ ಅವ್ರ ಆದರ್ಶ ಆಗೋದು ಬೇಡ. ನಮ್ಮ ಮಕ್ಕಳಿಗೆ ಸಂಪತ್ತು ಕಡಿಮೆ ಇರಬಹುದು, ಅವರಷ್ಟು ಸಂಪತ್ತಿರ್ಲಿಕ್ಕಿಲ್ಲ. ಇವರು ಪ್ರಯತ್ನದಲ್ಲಿ ಜಾಕ್ಮಾ, ವಾರನ್ ಬಫೆಟ್, ಬಿಲ್ಗೇಟ್ ಇದ್ದಂಗೆ ನಮ್ಮ ಮಕ್ಕಳು ಅಷ್ಟು ಹಾಗೆ ದುಡಿಯುವುದು ಮನುಷ್ಯ. ರೈತ ಎಷ್ಟು ದುಡಿತಿರ್ಬೇಕಂದ್ರೆ, ದುಡಿದ್ರೆ ಭೂಮಿ ತಾಯಿ ಅಂತಿರ್ಬೇಕು. ಸಾಕಪ್ಪ ನಾನಾ ದಣದಿನಿ, ನೀವು ಸುಮ್ಮನಿರು ಅಂತ ಭೂಮಿ ತಾಯಿ ಅಂತಿರ್ಬೇಕು. ಹಂಗೆ ದುಡಿಬೇಕು ಮನುಷ್ಯ. ದುಡಿದೊಂದು ಸುಂದರವಾದ ಜೀವನವನ್ನು ಕಟ್ಟಿಕೊಂಡು ಹೋಗುವುದು ಮನುಷ್ಯ. ರವೀಂದ್ರನಾಥ್ ಟ್ಯಾಗೋರ್ ಅಂತಾರೆ, ದಿಸ್ ಈಸ್ ಮೈ ಪ್ರೇಯರ್ ಟು ದಿ ಮೈ ಲಾರ್ಡ್, ಗಿವ್ ಮಿ ದ ಸ್ಟ್ರೆಂತ್ ಟು ನೆವರ್ ಡಿಸ್ಓನ್ ದ ಪೂರ್ ಅಂಡ್ ಬೆಂಡ್ ಮೈ ನೀಸ್ ಬಿಫೋರ್ ಇನ್ಸೊಲೆಂಟ್ ಮೈಟ್. ದೇವನೇ ನನಗೆ ಶಕ್ತಿ ಕೊಡು, ನೀನು ಸಂಪತ್ತು ಕೊಡು ಅಂತ ಕೇಳಕತ್ತಿಲ್ಲ. ಶಕ್ತಿ ಕೊಡು ದೇವನೇ, ಕಡು ಬಡವನನ್ನು ಕಂಡು ಸ್ವಾರ್ಥದೆದುರು ಬಲವಂತ ಸ್ವಾರ್ಥನೆದುರಿಗೆ ಮಂಡಿಯೂರಿ ನಾ ಕುಂದಿರಬಾರದು. ಸ್ವಾರ್ಥ ಬಿಟ್ಟಿರಬೇಕು. ಎಲ್ಲಿ ಬಡವರದರ, ಬಗ್ಗರದರ ಕಣ್ಣೀರಿನ ಕಂಬನಿ ಒರೆಸುವಂಥ ಕಾರ್ಯಕ್ಕೆ ನನಗೆ ಉಪಯೋಗ ಮಾಡೋ ಭಗವಂತ ನೀನು. ನನ್ನಲ್ಲಿ ಸ್ವಾರ್ಥ ಬೇಡ, ಒಂದು ಸ್ವಲ್ಪ ಕಣ್ಣೀರಿಗೆ ಕರಗುವ ಹೃದಯ ಕೊಡು ನನಗಂತ ಕೇಳ್ತಾನೆ. ಕಣ್ಣೀರಿಗೆ ಹೃದಯ ಕರಗಬೇಕಲ್ಲ.